ನೋಡಿ, ಹುಟ್ಟುಹಬ್ಬ ಹಿರಿಯರು ಭಗವಂತ ಅವರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಮೃದ್ಧಿ ಆಗ್ಲಿ ಅಂತೇಳಿ ನಾನು ಭಗವಂತನಲ್ಲಿ ದೇವಾನ ದೇವತೆಗಳು ಪ್ರಾರ್ಥನೆ ಮಾಡ್ತೀನಿ. ಹುಟ್ಟುಹಬ್ಬ ಇದನ್ನ ರಾಜಕೀಯವಾಗಿ ನಾನು ಬಳಸ್ಕೋ, ಅದು ಅವ್ರವ್ರ ವೈಯಕ್ತಿಕ. ನೋಡಿ, ದೇವಾನ ದೇವತೆಗಳು ಎಲ್ಲೇ ಇದ್ದು ಹಾರೈಸ್ತಾರೆ, ನಾವು ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಫಿಸಿಕಲಿ ನಾವು ರೈತರ ಪರ ಹೋರಾಟಗಳಿದ್ದೀವಿ. ಈ ಇಲ್ಲಿಂದ ಸಾಸವಳ್ಳಿ ಬಗ್ಗೆ 3 ದಿವಸಗಳ ಕಾಲ ನಾವು ಹೊನ್ನಾಳಿ ಎಲ್ಲಾ ಕಡೆ ಕರಪತ್ರ ವಿತರಣೆ ಮಾಡ್ತೀವಿ, ರೈತರ ಜಾಗೃತಿ ಮೂಡಿಸ್ತೀವಿ. ಇಡೀ ನಮ್ಮ ಕ್ಷೇತ್ರ ದಾವಣಗೆರೆ ಜಿಲ್ಲೆಯಾದ್ಯಂತ ಜಾಗೃತಿ ಮೂಡಿಸ್ತಾ ಇದ್ವಿ. 2000 ಅಂತ ಬಂದೇ ಬರ್ತಾರೆ. ನೋಡಿ, ಇದು ನಾವು ಯಾವುದೇ ರೈತರನ್ನ ವಾಹನವನ್ನ ಮಾಡಿ ಕರೆತರ್ತಲ್ಲ, ಸ್ವಯಂ ಪ್ರೇರಿತವಾಗಿ ಅವರೇ ವಾಹನಗಳಲ್ಲಿ ಬರ್ತಾರೆ. ನಾವು ಯಾರು ಕರೆತಾರಲ್ಲ, ಜಾಗೃತಿ ಮೂಡಿಸಿ 100% ವಿಶ್ವಾಸ ಇದೆ ಬರ್ತಾರೆ. ಆದ್ರೆ ಪೊಲೀಸರು ಎಲ್ಲ ಒಂದ್ ಕಡೆ ಹೋರಾಟ ತಿಕ್ಬೇಕಂತ ಹೇಳಿ ಎಲ್ಲ ಆಯಾ ತಾಲೂಕುಗಳಲ್ಲಿ ಹೋರಾಟಗಾರ ಗಲಾಟೆ ಆಗತ್ತೆ, ಅದಾಗತ್ತೆ, ಈ ಕಥೆ ಹೇಳ್ತಾರೆ. ಆದ್ರೆ ಈ ಹೋರಾಟಕ್ಕೆ ನಾವು ಇಂತ ಬೆದರಿಕೆಗಳಿಲ್ಲ, ಜಗ್ಗಲ್ಲ, ಬಗ್ಗಲ್ಲ, ಎಲ್ಲದಕ್ಕೂ ಸಿದ್ಧವಾಗಿ ಬಂದಿವಿ. ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ತ್ಯಾಗ ಬಲಿದಾನದಲ್ಲಿ. ನಮ್ಮ ರೈತರು ನ್ಯಾಯ ಸಿಗಬೇಕಂದ್ರೆ ನಮ್ಮ ಹೋರಾಟದ ಪ್ರತಿಭೆ ಸಿಕ್ಕೇ ಸಿಗುತ್ತಂತ ವಿಶ್ವಾಸ ನಮಗೆ. ನೋಡ, ಮಾಧ್ಯಮದಲ್ಲಿ ವರದಿ ಆಗ್ತದೆ. ನಮ್ದು ರಾಷ್ಟ್ರೀಯ ಪಾರ್ಟಿ ಪಕ್ಷ, ರಾಜ್ಯದ ಅಧ್ಯಕ್ಷ ವಿಜೇಂದ್ರ ನೇಮಕ ಮಾಡಿದ್ದು ನಮ್ಮ ಕೇಂದ್ರದ ವರಿಷ್ಠ ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ. ನಾವೇನು ನೇಮಕ ಮಾಡಿದ್ದಲ್ಲ. ಅವರು ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆದ್ಮೇಲೆ ಬಹಳ ಅತ್ಯಂತ ಪಾರದರ್ಶಕವಾಗಿ ಒಂದ್ ಕಡೆ ಸಂಘರ್ಷನೂ ಮಾಡಿದ್ದಾರೆ ಮತ್ತು ಸಾಮರಸ್ಯದಿಂದ ಪಕ್ಷವನ್ನು ಸಂಘಟನೆ ಮಾಡಿ ಸರ್ಕಾರ ವಿರುದ್ಧ ಸಂಘರ್ಷ, ಮೂಢ ಹಗರಣ ಹೋರಾಟ, ಪಾದಯಾತ್ರೆ ಮಾಡಿದ್ರು. ವಾಲ್ಮೀಕಿ ಹಗರಣ ಅಧಿವೇಶನ ಒಳಗೆ ಹೊರಗೆ ಹೋರಾಟ ಮಾಡಿದ್ರು. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಅವ್ರದೇ ಆದ ಒಂದು ವರ್ಚಸ್ಸಿದೆ. ವಿಜೇಂದ್ರ ಯಡಿಯೂರಪ್ಪನವರು ಯಾವ ರೀತಿ ಮಾಸ್ ಲೀಡರ್ ರಾಜ್ಯಕ್ಕೆ, ಯಡಿಯೂರಪ್ಪನವರೇ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನ ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ಅಂತ ಒಬ್ಬ ಮಹಾನ್ ನಾಯಕ. ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಯಾವ ರೀತಿ ನೋಡ್ತಾರೆ, ಅದೇ ರೀತಿ ಅಟಲ್ ಜಿ ಅವ್ರನ್ನ ಜನ ನೋಡಿದ್ದಾರೆ. ಯಡಿಯೂರಪ್ಪನವರು ಅದೇ ರೀತಿ ಪೂಜನೀಯ ಭಾವದಿಂದ ಗೌರವಿಸ್ತಾರೆ. ವಿಜೇಂದ್ರ ಯಡಿಯೂರಪ್ಪನ ಮಗ ಅಂತ ನಾವು ಇಲ್ಲ. ಆದ್ರೆ ವಿಜೇಂದ್ರ ಅವರು ಕಿರಿಯ ವಯಸ್ಸಿನಲ್ಲಿ ವಿವಿಧ ಹಂತಗಳಲ್ಲಿ ಏನ್ ಜವಾಬ್ದಾರಿ ಕೊಟ್ಟರು ಸಮರ್ಥ ನಿರ್ವಹಿಸಿದ್ದಾರೆ ಮತ್ತು ರಾಜ್ಯದ ಅಧ್ಯಕ್ಷರಾಗಿ ಒಂದ್ ಕಡೆ ಸಂಘರ್ಷ ಮಾಡಿದರೆ ಸರ್ಕಾರ ವಿರುದ್ಧ ಮೂಢ ಇರಬಹುದು, ವಾಲ್ಮೀಕಿ ಇರಬಹುದು, ಭ್ರಷ್ಟಾಚಾರ ಇರಬಹುದು ಮತ್ತು ವರ್ಗಾವಣೆ ದಂಧೆ ಹೋರಾಟ ಮಾಡಿದ್ದಾರೆ ಮತ್ತು ಪಕ್ಷವನ್ನ ಬಲಿಷ್ಠವಾಗಿ ಬೆಳೆಸಿದ್ದಾರೆ. ವಿಜೇಂದ್ರ ಅವರ ಒಂದು ಕನಸಿದೆ, ಮುಂಬರುವ ಲೋಕಲ್ ಬಾಡೀಸ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕಂತ ಅವ್ರ ಕನಸಿದೆ ಮತ್ತು 2228 ಇಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಂತ ಅವ್ರ ಕನಸಿದೆ. ಆ ಕನಸಿಗೆ ನಾವೆಲ್ಲ ಕೈ ಜೋಡಿಸ್ತೀವಿ. ನಮ್ಮ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ ವಿಜೇಂದ್ರ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ, ಮುಂದುವರಿಸುವಂತ ವಿಶ್ವಾಸ ನಮಗಿದೆ. ಅವ್ರನ್ನ ಅಧ್ಯಕ್ಷ ಮುಂದುವರಿಸ್ತಾ ಅಂತ ವಿಶ್ವಾಸ ನಮಗಿದೆ. ಧನ್ಯವಾದ. ಹೆಸರುಗಳನ್ನ ಕನ್ಫ್ಯೂಸ್ ಆದ್ರೆ ಇನ್ನೊಂದ್ಸರಿ ಹೇಳೋಣ. ನಮ್ಮ ಹೊನ್ನಾಳಿ ಮಂಡಲ ಅಧ್ಯಕ್ಷರು ರೈತ ಮುಖಂಡರ ಅರಕೆರೆ ನಾರಾಜ್ ಇದ್ದಾರೆ. ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವರ್ಗದ ಮುಖಂಡ ಅವರ ಸ್ವತಃ ರೈತರು ಅವರು ಕುಬೇಂದ್ರಪ್ಪನವರು ಇದ್ದಾರೆ. ಪುರಸಭೆ ಮಾಜಿ ಅಧ್ಯಕ್ಷರು, ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇಲ್ಲಿ ಸ್ಥಳೀಯ ನಿವಾಸಿ ವಿಶ್ವನಾಥ್ ಅವರೇ ನಮಗೆಲ್ಲ ಮಾಹಿತಿ ಕೊಟ್ಟರು.